ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಮತ್ತೆ ಆರಂಭವಾಗಿದೆ. ನಗರದ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಚಂದ್ರ ಲೇಔಟ್ನಿಂದ ಇವತ್ತು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ನೀವೇನು ಗಮನಿಸ್ತಾ ಇದೆ, ಇದು ಚಂದ್ರ ಲೇಔಟ್ನ ಮುಖ್ಯ ರಸ್ತೆ. ಪೆಟ್ರೋಲ್ ಬಂಕ್ನಿಂದ ಮತ್ತೆ ಸ್ಕೈಲೈನ್ ಮಾರ್ಗವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿ ಅತ್ತಿಗುಪ್ಪೆ ವಾರ್ಡ್ನಲ್ಲಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದೀರಾ. ಫುಟ್ಪಾತ್ನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವನ್ನು ಒಪ್ಪಲ್ಲ ಅಂತ ಹೇಳಿ ಈಗ ಅಲ್ಲೇನು ಮೆಟ್ಲನ್ನು ಕಟ್ಟಿದ್ದಾರೆ ಅದನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಯಾಕಂದ್ರೆ ನಿಯಮಗಳ ಪ್ರಕಾರ ಫುಟ್ಪಾತ್ವರೆಗೂ ಯಾರು ಕೂಡ ಬರೋ ಹಾಗಿಲ್ಲ. ಅದು ಮೆಟ್ಲಾದರೂ ಕೂಡ ಅಷ್ಟೇ, ಏನಾದರೂ ಕೂಡ ಅಷ್ಟೇ, ನಡೆದಾಡೋದಕ್ಕೆ ಯಾವುದೇ ರೀತಿ ಅಡ್ಡಿ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸ್ಥಳೀಯ ಮಟ್ಟದಲ್ಲಿ ಎಇ ಮತ್ತು AEE ಮತ್ತು ಮಾರ್ಷಲ್ಸು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಕಾರ್ಯಾಚರಣೆಯನ್ನು ಬೆಳಗ್ಗೆ 11 ಗಂಟೆಯಿಂದ ಹಮ್ಮಿಕೊಂಡಿದ್ದಾರೆ. ಸುಮಾರು 1.2 ಕಿಲೋಮೀಟರ್ ಕೂಡ ಚಂದ್ರ ಲೇಔಟ್ನಲ್ಲಿ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಆ ಸಿಬ್ಬಂದಿ ಕೂಡ ಈಗಾಗಲೇ ಕಾರ್ಯಾಚರಣೆ ನಿರತರಾಗಿದ್ದಾರೆ. ಈ ಮೆಟ್ಲನ್ನು ಬಿಡ್ತಾ ಇಲ್ಲ, ಯಾಕಂತಂದ್ರೆ ಮೆಟ್ಲು ಕೂಡ ಫುಟ್ಪಾತ್ಗೆ ಬರೋ ಹಾಗಿಲ್ಲ, ಅದು ಕೂಡ ಅತಿಕ್ರಮಣದ ಭಾಗವಾಗುತ್ತೆ ಅಂತಕ್ಕಂಥದ್ದು. ಇನ್ನು ಪಕ್ಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, JCB ಮೂಲಕ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. JCB ಅಲ್ಲಿರ್ತಕ್ಕಂಥ ಮೆಟ್ಲನ್ನ ತೆರವು ಮಾಡತಕ್ಕಂಥ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಮಾಹಿತಿ ಕೊಡಲಾಗಿತ್ತು, ಈ ಒಂದು ಭಾಗದಲ್ಲಿ ಕಾರ್ಯಾಚರಣೆ ಆಗುತ್ತೆ, ನೀವಾಗಿ ಅತಿಕ್ರಮಣವನ್ನು ತೆರವು ಮಾಡ್ಕೊಬೇಕು ಅಂತ. ಬಟ್ ಆದರೂ ಕೂಡ ಒಂದಷ್ಟು ಜನ ಮೆಟ್ಲುಗಳನ್ನು ಹಾಗೆ ಬಿಟ್ಟಿದ್ರು, ಅತಿಕ್ರಮಣ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಬಿಸಿ ಮುಟ್ಟತಕ್ಕಂಥ ಕೆಲಸ ಆಗ್ತಾ ಇದೆ. ಇನ್ನು ಈ ಒಂದು ಭಾಗದ AEE ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದೀರಾ? ಸೊ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಸಿಬ್ಬಂದಿ ಎಲ್ಲ ಎಷ್ಟು ಜನ ಇದ್ದೀರಾ ಅಂತ? ಮಂಜುನಾಥ್ ಅಂತ, ನಾನು AEE. ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಕಿರಣ್ ಬಾವಿ ಅಂತ, ಇನ್ನೊಬ್ರು ಇಂಜಿನಿಯರ್ ಆನಂದ್ ಕುಮಾರ್ ಅಂತ. ಇದು 11 ಗಂಟೆಯಿಂದ ಶುರು ಮಾಡಿದ್ದೀವಿ. ಚಂದ್ರ ಲೇಔಟ್ ಗೌಡ ಪೆಟ್ರೋಲ್ ಬಂಕಿಂದ 80 ಫೀಟ್ ರೋಡ್ ಇದ್ರವರೆಗೂ ಹೋಗುತ್ತೆ. ಸುಮಾರು 1.2 ಕಿಲೋಮೀಟರ್ಸ್ ಉದ್ದ ಕಾರ್ಯಾಚರಣೆ ಇವತ್ತು ಮಾಡ್ತಾ ಇದ್ದೀವಿ. ಸರ್ಕಾರದ ಆದೇಶದಂತೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ತೆರವು ಮಾಡಬೇಕು ಅಂತ ತಿಳಿಸಿದ್ರು. ಸೊ ಅದು ಕಾರ್ಯಾಚರಣೆ ಇವ್ರಿಗೆ ಆಲ್ರೆಡಿ 1 ವಾರದಿಂದ ಇವ್ರಿಗೆಲ್ಲರೂ ಹೇಳ್ಕೊಂಡು ಬಂದಿದ್ದೀವಿ, ತೆರವು ಮಾಡ್ತೀವಿ, ಎಲ್ಲ ನೀವೇ ತಕ್ಕೊಳ್ಳಿ, ಇಲ್ಲಾಂದರೆ ನಾವು ಮಾಡ್ತೀವಿ ಅಂತ. 1 ವಾರ ಆದರೂ ಯಾರೂ ಇದನ್ನು ಗಮನ ಹರಿಸಿರ್ಲಿಲ್ಲ. ಅದಕ್ಕೆ ಈಗ ನಮ್ಮ ಸ್ವಯಂ ಪ್ರೇರಿತವಾಗಿ ಸರ್ಕಾರದ ಆದೇಶದಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ರಿ, ಆದರೂ ಕೂಡ ಅವ್ರು ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಕಾರ್ಯಾಚರಣೆ ಅನಿವಾರ್ಯ ಆಗಿದೆ, ಕಾರ್ಯಾಚರಣೆ ಸಾಗ್ತಾ ಇದೆ. ಸೊ ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದೀರೋ ಅವರೇ ಅರಿತುಕೊಂಡು ತಾವಾಗಿ ಅತಿಕ್ರಮಣ ತೆರವು ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಮತ್ತೆ ಈ ಒಂದು ಸ್ಪಾಟಲ್ಲಿ ಅಥವಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪೊಲೀಸರು ಕೂಡ ಇಲ್ಲೇ ಉಪಸ್ಥಿತರಿದ್ದಾರೆ. ಸೊ ಬೆಂಗಳೂರಿನಂತೂ ಕಾರ್ಯಾಚರಣೆ ನಡೀತಾ ಇದೆ. ಸೊ ಪಶ್ಚಿಮ ನಗರ ಪಾಲಿಕೆಯಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.